ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಭಾನುವಾರದಂದು ಮಾಡುವ ಈ ಚಿಕ್ಕ ಕೆಲಸ ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನೇ ತೆರೆಯಬಲ್ಲದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಭಾನುವಾರ ಬಂದ್ರೆ ಸಾಕು, ಎಲ್ಲ ರಿಲ್ಯಾಕ್ಸ್ ಮೂಡ್ಗೆ ಬಂದ್ಬಿಡ್ತಾರೆ ಅಲ್ವಾ? ಆ ದಿನ ಆಫೀಸ್ಗಳಿಗೆ ಮಾತ್ರ ರಜೆ ಇರಲ್ಲ, ಪ್ರತಿನಿತ್ಯ ಮಾಡುವ ಕೆಲಸಗಳಿಗೂ ರಜೆ ಆಗಿರುತ್ತೆ. ಬೆಳಗ್ಗೆ ಬೇಗ ಏಳುವ ಟೆನ್ಷನ್ ಇಲ್ಲ, ತಿಂಡಿ ಮಾಡೋ ತಲೆನೋವಿಲ್ಲ, ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅನ್ನೋ ಚಿಂತೆ ಇಲ್ಲ. ರಿಲ್ಯಾಕ್ಸ್ ಆಗಿ ಎದ್ದು ಹೊರಗಡೆ ಸುತ್ತಾಡ್ಕೊಂಡು ಅಲ್ಲೇ ಭರ್ಜರಿ ಊಟ ಮಾಡ್ಕೊಂಡು ಬರೋದು ಅಷ್ಟೇ. ಭಾನುವಾರ ಬಂದ್ರೆ ಇದೇ ಫಿಕ್ಸ್ ಆಗೋಗಿರುತ್ತೆ. ಇನ್ನು ಹೊಸದಾಗಿ ಮದುವೆ ಆಗಿರುವ ಜೋಡಿಗಳಂತೂ ಹಾಸಿಗೆ ಬಿಟ್ಟು ಏಳೋದೇ ಇಲ್ಲ. ಇಷ್ಟೇ ಆಗಿದ್ರೆ ಒಂದು ಮಾತಿತ್ತು, ಕೆಲವರು ಭಾನುವಾರದಂದು ಪೂಜಾ ಕಾರ್ಯಗಳಿಗೂ ರಜೆ ಘೋಷಿಸ್ಬಿಡ್ತಾರೆ. ದೇವರಿಗೂ ಯಾಕೆ ಕಿರಿಕಿರಿ ಮಾಡಬೇಕು ಅಂತಾನೋ ಏನೋ. ನೀವು ಕೂಡ ಇದೇ ರೀತಿ ಆಲೋಚನೆ ಮಾಡಿ ಭಾನುವಾರದ ದಿನ ಪೂಜಾ ಕಾರ್ಯಗಳನ್ನ ಮಾಡ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಭಾನುವಾರದ ದಿನವನ್ನ ಸೋಮಾರಿ ದಿನವನ್ನಾಗಿ ಮಾಡೋದಕ್ಕೆ ಬಿಡದೆ ನಾವು ಹೇಳಿದಂತೆ ಕೆಲ ಉಪಾಯಗಳನ್ನ ಮಾಡಿ. ಅದರಲ್ಲೂ ಶಾಸ್ತ್ರಗಳಲ್ಲಿ ಭಾನುವಾರದ ದಿನ ಮಾಡಲೇಬೇಕಾದ ಹಾಗೂ ಮಾಡಲೇಬಾರದಂಥ ಕೆಲ ಕೆಲಸಗಳನ್ನ ಹೇಳಲಾಗಿದೆ. ಅದನ್ನು ನೀವು ಪಾಲಿಸಬೇಕು. ಆಗ ನೋಡಿ ಸೂರ್ಯದೇವ ನಿಮ್ಮ ಮೇಲೆ ಹೇಗೆ ಕೃಪೆಯನ್ನ ತೋರಿಸ್ತಾನೆ ಅಂತ. ಹಾಗಾದ್ರೆ ಭಾನುವಾರದಂದು ಸೂರ್ಯದೇವನನ್ನ ಯಾವ ರೀತಿ ಆರಾಧಿಸಬೇಕು, ಆರಾಧಿಸುವಾಗ ಪಾಲಿಸಬೇಕಾದ ನಿಯಮ ಏನು, ಜೊತೆಗೆ ಮಂತ್ರಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಅದಕ್ಕೂ ಮುನ್ನ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸನಾತನ ಧರ್ಮದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ದೇವತೆಗೆ ಸಮರ್ಪಿತವಾಗಿದೆ. ಅದೇ ರೀತಿ ಭಾನುವಾರ ಸೂರ್ಯದೇವರನ್ನ ಪೂಜಿಸುವ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳಲಾಗಿದೆ. ಆದ್ದರಿಂದ ಭಾನುವಾರ ಸೂರ್ಯದೇವರನ್ನ ಪೂಜಿಸುವ ಮೂಲಕ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಲಾಗುತ್ತೆ. ಅಲ್ಲದೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ವಾತಾವರಣ ನಿಮ್ಮ ಸುತ್ತ ಇನ್ನಷ್ಟು ಆವರಿಸಿಕೊಂಡಿರೋ ಹಾಗೆ ಮಾಡಬಹುದು. ಸೂರ್ಯನ ಬೆಳಕು ಜಗತ್ತನ್ನ ಬೆಳಗಿಸುವಂತೆಯೇ ಸೂರ್ಯನನ್ನ ಪೂಜಿಸುವ ವ್ಯಕ್ತಿಯ ಜೀವನವೂ ಕೂಡ ಬೆಳಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದೇ ಶಾಸ್ತ್ರದಲ್ಲಿ ಭಾನುವಾರದ ದಿನ ಸೂರ್ಯನನ್ನ ಪೂಜಿಸುವ ಸಮಯದಲ್ಲಿ ಕೆಲ ಕೆಲಸಗಳನ್ನ ಮಾಡಬೇಕು ಮತ್ತು ಕೆಲ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಲಾಗಿದೆ. ಅದರಲ್ಲೂ ಭಾನುವಾರದ ದಿನ ಗಂಡ ಹೆಂಡತಿ ಒಂದು ಕೆಲಸವನ್ನ ಅಪ್ಪಿ ತಪ್ಪಿಯೂ ಹಾಸಿಗೆಯಲ್ಲಿ ಈ ಕೆಲಸವನ್ನ ಮಾಡಲೇಬಾರದು. ಆ ಕೆಲಸ ಏನು ಅನ್ನೋದನ್ನ ಹೇಳ್ತೀವಿ. ಜೊತೆಗೆ ಭಾನುವಾರದ ದಿನದಂದು ಸೂರ್ಯದೇವನ ಆರಾಧನೆ ಹೇಗಿರ್ಬೇಕು ಅನ್ನೋದನ್ನು ಹೇಳ್ತೀವಿ. ಮೊದಲಿಗೆ ಸೂರ್ಯನನ್ನ ಹೇಗೆ ಆರಾಧಿಸಬೇಕು ಅನ್ನೋದನ್ನ ಹೇಳ್ತೀವಿ. ಈ ಉಪಾಯವನ್ನ ತಮ್ಮ ತಂದೆಯಿಂದ ಆರ್ಥಿಕ ಸಹಾಯವನ್ನ ಪಡೆಯುವುದಕ್ಕೆ ಬಯಸುವವರು ಮಾಡಬಹುದು. ಮೊದಲಿಗೆ ಸೂರ್ಯದೇವನ ಈ ತತ್ರೋಕ್ತ ಮಂತ್ರವನ್ನ ಇಂದು 11 ಬಾರಿ ಪಠಿಸಬೇಕು. ಆ ಮಂತ್ರ ಓಂ ಹರಾಂ ಹರೀಂ ಹರಾಂ ಸಹ ಸೂರ್ಯಾಯ ನಮಃ. ಈ ಮಂತ್ರವನ್ನ ಜಪಿಸಿದ ನಂತರ ನೀವು ನಿಮ್ಮ ತಂದೆಯ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡಿಬೇಕು. ಆಗ ನಿಮಗೆ ಅವಶ್ಯವಾಗಿ ಆರ್ಥಿಕ ಸಹಾಯ ಸಿಕ್ಕೇ ಸಿಗುತ್ತೆ. ಈ ಸಹಾಯ ಸಿಕ್ಕ ನಂತರ ಅವರ ಹಣವನ್ನ ಮತ್ತೆ ಮರಳಿ ಕೊಡೋದನ್ನ ಮರಿಬೇಡಿ. ಈ ಋಣವನ್ನ ಯಾವತ್ತೂ ಇಟ್ಕೊಳ್ಬೇಡಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರ ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಕೆಲವೊಮ್ಮೆ ಅಪ್ಪ ಮತ್ತು ಮಕ್ಕಳ ನಡುವೆ ಮನಸ್ತಾಪದ ಗೋಡೆ ಸೃಷ್ಟಿಯಾಗೋಗ್ಬಿಟ್ಟಿರುತ್ತೆ. ಅಮ್ಮ ಆದವಳು ಅದನ್ನ ಮೂಕ ಪ್ರೇಕ್ಷಕಳಂತೆ ನೋಡ್ತಿರ್ತಾಳೆ. ನಿಮ್ಮ ಮನೆಯಲ್ಲೂ ಇಂತಹ ಸ್ಥಿತಿ ನಿರ್ಮಾಣ ಆಗಿದ್ರೆ ಈ ಉಪಾಯವನ್ನ ತಪ್ಪದೆ ಮಾಡಿ. ಭಾನುವಾರದ ದಿನದಂದು ನೀವು ಸೂರ್ಯದೇವನ ಈ ಮಂತ್ರವನ್ನ 51 ಬಾರಿ ಪಠಿಸಬೇಕು. ಆ ಮಂತ್ರವು ಹೀಗಿದೆ: ಓಂ ಹ್ರಾಂ ಹ್ರೀಂ ಹೌಂ ಸಹ ಸೂರ್ಯಾಯ ನಮಃ. ಇದಿಷ್ಟು ಮಾಡಿ ಮುಂದೆ ನೋಡಿ ಅಪ್ಪ ಮಕ್ಕಳ ಸಂಬಂಧ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತ.
ಇನ್ನು ಉದ್ಯೋಗದಲ್ಲಿರುವವರು ಮತ್ತು ಅವರು ಬಯಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವುದಕ್ಕೆ ಬಯಸುವವರು ಹಾಗೂ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಯಶಸ್ವಿಯಾಗಬೇಕು ಅಂತ ಅಂದುಕೊಳ್ಳುವವರು ಭಾನುವಾರ ಸೂರ್ಯದೇವರಿಗೆ ರಾಗಿ ಕಾಳು ಮಿಶ್ರಿತ ನೀರನ್ನ ಅರ್ಪಿಸಬೇಕು. ಇದನ್ನ ಮಾಡಿದ ನಂತರ ಈ ಮಂತ್ರವನ್ನ 11 ಬಾರಿ ಜಪಿಸಬೇಕು. ಆ ಮಂತ್ರ ಹೀಗಿದೆ: ಓಂ ಹ್ರಾಂ ಹ್ರೀಂ ಹ್ರಾಂ ಸಹ ಸೂರ್ಯಾಯ ನಮಃ. ಇನ್ನೊಂದು ಅದ್ಭುತ ಉಪಾಯ ಏನು ಗೊತ್ತಾ? ಇದನ್ನ ಯಾವುದೇ ರೀತಿಯ ಕಣ್ಣಿನ ಸಂಬಂಧಿತ ಸಮಸ್ಯೆ ಇರೋರು ಪಾಲಿಸಲೇಬೇಕು. ಅದರಲ್ಲೂ ಇತ್ತೀಚೆಗೆ ಜನ ಮೊಬೈಲ್, ಟಿವಿ ಅಂತ ಅದರಲ್ಲೇ ಕಳೆದು ಹೋಗಿದ್ದಾರೆ. ಅದಕ್ಕೆ ನೋಡಿ, ತುಂಬಾ ಜನ ಕನ್ನಡಕ ಬಳಸೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ. ನಿಮಗೆ ಆ ಕಿರಿಕಿರಿ ಬೇಡ ಅಂತಂದ್ರೆ ಭಾನುವಾರದ ದಿನ ನೀವು ಸ್ನಾನ ಇತ್ಯಾದಿಗಳನ್ನ ಮಾಡಿದ ನಂತರ ಸೂರ್ಯದೇವರಿಗೆ ನಮನ ಸಲ್ಲಿಸಬೇಕು. ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಬೇಕು. ಇದಿಷ್ಟು ಮಾಡಿ ಆ ನಂತರ ಹಂತ ಹಂತವಾಗಿ ನಿಮ್ಮ ದೃಷ್ಟಿಯ ಸಮಸ್ಯೆ ದೂರ ಆಗ್ತಾ ಹೋಗುತ್ತೆ. ಇನ್ನು ಗಂಡ ಹೆಂಡತಿ ಮನಸ್ತಾಪ ಉಂಟಾಗಿ ಅವರು ದೂರ ಆಗಿದ್ದಲ್ಲಿ ಇವರಿಬ್ಬರಲ್ಲಿ ಒಬ್ಬರಿಗೆ ಮತ್ತೆ ವೈವಾಹಿಕ ಜೀವನ ಸರಿ ಹೋಗಬೇಕು ಅನ್ನೋ ಆಸೆ ಇದ್ದಲ್ಲಿ ಅವರು ಭಾನುವಾರದ ದಿನ ದೇವಸ್ಥಾನದಲ್ಲಿ ಬೆಲ್ಲದಿಂದ ಮಾಡಿದ ಏನನ್ನಾದ್ರೂ ದಾನ ಮಾಡಬೇಕು. ಬೆಲ್ಲದಿಂದ ಮಾಡಿದ ಯಾವುದನ್ನು ದಾನ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗದೇ ಇದ್ರೆ ಬೆಲ್ಲವನ್ನ ಮಾತ್ರ ದಾನ ಮಾಡಿ. ಇದಿಷ್ಟನ್ನು ಕೂಡ ಭಾನುವಾರದ ದಿನದಂದು ಮಾಡಿ ನೋಡಿ. ಆಗ ನಿಮಗೂ ಭಾನುವಾರ ಅಂತಂದ್ರೆ ಕೇವಲ ರಜಾ ದಿನ ಅಲ್ಲ, ಅದು ಕೂಡ ತುಂಬಾ ಮಹತ್ವದ ದಿನ ಅನ್ನೋದು ಅರ್ಥವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಭಾನುವಾರದಂದು ಮಾಡುವ ಈ ಚಿಕ್ಕ ಕೆಲಸ ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನೇ ತೆರೆಯಬಲ್ಲದು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.